ರೀ 1 kg ಸಕ್ಕರೆ ಹೋಗ್ರಿ. ನಿನಗೇನು ಗೊತ್ತು ನನ್ನ ಕಷ್ಟ? ನೀನು ಗಂಡಸಾಗಿ ಹುಟ್ಟಿದ್ರು ಗೊತ್ತಾಗಿತ್ತು ನಿನಗೆ. ರೀ ನಾನು ನಾಯಾಗಿ ಹುಟ್ಟಿದ್ರು ಪರವಾಗಿಲ್ಲ, ಗಂಡಸಾಗಿ ಮಾತ್ರ ಹುಟ್ಟೋದಿಲ್ಲ. ಯಾಕೆ ಈಗ ಹೇಳ್ತಿದೀಯಾ? ಗಂಡಸಾಗಿ ಹುಟ್ಟೋದೇ ಒಂದು ದೊಡ್ಡ ಶಾಪ. ಎಷ್ಟು ನರಕ ಅನುಭವಿಸ್ಬೇಕು ಅನ್ನೋದು ನನಗೆ ಗೊತ್ತು. 20 ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸೋಂಬೇರಿ ಅಂತಾರೆ, ಟೈಮ್ ಪಾಸ್ ಮಾಡ್ತಾನೆ ಇವನು ಅಂತ ಅಂತಾರೆ. ಕೆಲ್ಸಕ್ಕೆ ಹೋದ್ಮೇಲೆ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತಾರೆ, ಮದ್ವೆ ಆದ್ಮೇಲೆ ಹೆಂಡ್ತಿನ ನೋಡ್ಕೋಬೇಕು ಅಂತಾರೆ. ಇಬ್ರಲ್ಲಿ ಒಬ್ರಿಗೆ ಪ್ರೀತಿ ಕಡಿಮೆ ಆದ್ರೂ ಮನೆಯಲ್ಲಿ ಜಗಳ ಶುರು. ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, EMI ಕಟ್ಟಬೇಕು, ಗ್ಯಾಸ್ ಬಿಲ್ ಕಟ್ಟಬೇಕು, ಯಾರಿಗಾನ ಮನೇಲಿ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲ್ ಖರ್ಚು ನೋಡ್ಕೋಬೇಕು, ಊಟ ಬಟ್ಟೆ ಮನೆ ಸಾಮಗ್ರಿಗಳನ್ನು ಇಲ್ಲ ಅಂದ್ರೆ ಯಾರು ನೋಡ್ಕೊಳ್ತಾರೆ? ಗಂಡಸೆ ತಾನೇ ನೋಡ್ಕೊಳ್ಳೋದು. ದುಡ್ಡು ಕಡಿಮೆ ಇತ್ತು ಅಂದ್ರೆ ನಿನಗೆ ತಲೆನೋವು, ಸಂಬಳ ಕಡಿಮೆ ಆಯ್ತು ಅಂದ್ರೆ ಗಂಡಸರಿಗೆ ಚಿಂತೆ, ಭವಿಷ್ಯ ಏನಾಗುತ್ತೋ ಅಂತ ಗಂಡಸರಿಗೆ ಚಿಂತೆ, ಹೆಂಡತಿ ಮಕ್ಕಳಿಗೆ ಏನಾಗುತ್ತೋ ಅಂತ ಗಂಡಸರಿಗೆ ಭಯ, ಅಪ್ಪ ಅಮ್ಮನ ಆರೋಗ್ಯ ಚಿಂತೆ. ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ, ನೀನ್ ಹೇಗಿದ್ದೀಯಾ ಅಂತ ಕೇಳೋರು ಯಾರು ಇಲ್ಲ. ನಿನಗೂ ಒಂದು ಮನಸ್ಸಿದೆ ಅನ್ನೋದು ಮಾತ್ರ ಎಲ್ಲರೂ ಮರೀತಾರೆ. ಗಂಡಸರು ಕೆಲವೊಮ್ಮೆ ಸುಸ್ತಾಗಿ ಕೆಲಸದಿಂದ ಮನೆಗೆ ಬರ್ತಾರೆ. ಗಂಡಸರಿಗೂ ಕೆಲವೊಮ್ಮೆ ಅಳಬೇಕು ಅನಿಸ್ತೈತಿ, ಗಂಡಸರಿಗೂ ಕೂಡ ಕೆಲವೊಮ್ಮೆ ಕೂಗಾಡ್ಬೇಕು, ಚೀರಾಡ್ಬೇಕು ಅನಿಸುತ್ತೆ. ಆದ್ರೆ ನೀವು ಕೂಗಲ್ಲ, ಯಾಕಂದ್ರೆ ನೀವು ಗಂಡಸರು. ಇಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು ಅನಾರೋಗ್ಯಕ್ಕೆ ಬಿದ್ದಾಗ ಮಾತ್ರ ಅಯ್ಯೋ ಇವನಿಲ್ಲದೆ ಮನೆ ಹೇಗೆ ನಡೆಯುತ್ತೆ ಅಂತ ಎಲ್ಲಾರ್ಗೂ ಗೊತ್ತಾಗುತ್ತೆ. ಅಯ್ಯೋ, ನೀನ್ ಇಷ್ಟೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ನಿಮ್ಮ ಹೆಂಡತಿ ಕಣ್ರಿ, ನಿಮ್ಮ ನೋವು ನನಗೆ ಗೊತ್ತಾಗದೇ ಇರುತ್ತಾ? ಆದ್ರೆ ಒಂದು ಮಾತು ಹೇಳ್ತೀನಿ, ಮನೆಗೆ ಚಿನ್ನದಂತ ಹೆಂಡತಿ ನಿಂತ್ಕೊಂಡು ಹೊರಗಡೆ ಕೋತಿ ಅಂತ ಲವರ್ನ ಇಟ್ಕೊಂಡು ಇರೋ ಗಂಡಸ್ರನ್ ಕಂಡ್ರೆ ಮೈಯೆಲ್ಲ ಉರಿಯುತ್ತಂಗೆ. ತೋತು ಸುಖ ಶಾಂತಿ ನೆಮ್ಮದಿ ಎಲ್ಲ ಮನೆ ಸಿಗೋ ಅಂಥದ್ದು ಹೊರಗಡೆ ಸಿಗುತ್ತಾ? ಹೋಗ್ರಯ್ಯೋ. ನೀನು ನನ್ನ ಚೆನ್ನಾಗಿ ನೋಡ್ಕೊ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ಜೀವನದಲ್ಲಿ ಏನೇ ಎಷ್ಟೇ ಕಷ್ಟ ಬಂದ್ರೂ ಚೆನ್ನಾಗಿ ಇರ್ಬೋದು. ಗಂಡಸಾಗಿ ಹುಟ್ಟೋದು ಕಷ್ಟ, ಆದ್ರೆ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಕ್ಕಿದ್ರೆ ಆ ಮನೆ ಸ್ವರ್ಗ ಆಗುತ್ತೆ. ಹೆಂಡತಿಯಾಗಿ ಹುಟ್ಟೋದು ಅಷ್ಟು ಸುಲಭವಲ್ಲ. ಅವಳನ್ನ ನೋವು ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳೋ ಗಂಡ ಸಿಕ್ಕಿದ್ರೆ ಅವಳು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಗಂಡಸು ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡ್ಬೇಡ್ರಿ, ಅವನ ತಲೆಯಲ್ಲಿ ಕೂಡ ಎಷ್ಟು ಜವಾಬ್ದಾರಿ ಇದೆ ಅನ್ನೋದು ಕೂಡ ಒಂದ್ಸರಿ ನೋಡಿ. ಹೆಂಡತಿ ಕಷ್ಟ ಗಂಡ ನೋಡ್ಕೋಬೇಕು, ಗಂಡನ ಕಷ್ಟ ಹೆಂಡತಿ ನೋಡ್ಕೊಬೇಕು. ಅವರಿಬ್ಬರು ಹೊಂದಾಣಿಕೆಯಿಂದ ಹೋದ್ರೆ ಮನೆನೇ ಸ್ವರ್ಗ.